ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಇನ್ನೊಂದು ಕತೆ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಕಥೆಯ ಹೆಸರು ಮನುಷ್ಯ ಮತ್ತು ಸಿಂಹ. ಒಂದು ಸಾರಿ ಒಬ್ಬ ಮನುಷ್ಯ ಕಾಡಿನಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಅವನ ಎದುರಿಗೆ ಕಾಡಿನ ರಾಜ ಸಿಂಹ ಎದುರಾಗ್ತಾರೆ. ರಾಮ ಸಿಂಹನ ಮಾತಾಡಿಸಿ, ಹೇಗಿದೆಯಪ್ಪ ಸಿಂಹ, ಚೆನ್ನಾಗಿದೆಯಾ ಅಂತೆಲ್ಲ ಕೇಳ್ತಾರೆ. ಸಿಂಹನೂ ಕೂಡ ಹೌದು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತೆಲ್ಲ ಕೇಳುತ್ತೆ. ಹೀಗೆ ಇಬ್ಬರು ಮಾತಾಡ್ತಾ ಅವರಿಬ್ಬರು ವಾದ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ವಾದ ಏನು ಅಂತಂದರೆ ಯಾರು ಗ್ರೇಟು ಅಂತ, ಅಂದರೆ ಯಾರು ದೊಡ್ಡವರು, ಮನುಷ್ಯ ದೊಡ್ಡವನು ಸಿಂಹ ದೊಡ್ಡ, ಪ್ರಾಣಿಗಳು ದೊಡ್ಡವರು ಅಂತ. ಮನುಷ್ಯ ಹೇಳ್ತಾನೆ, ಇಲ್ಲ ಪ್ರಾಣಿಗಳಿಂತ ಮನುಷ್ಯನೇ ಬಲಶಾಲಿಗಳು ಅಂತ ಹೇಳ್ತಾನೆ ಮನುಷ್ಯ. ಅದಕ್ಕೆ ಸಿಂಹ ಇಲ್ಲ ಪ್ರಾಣಿಗಳೇ ಬಲಶಾಲಿಗಳು ಅಂತ ಹೇಳುತ್ತೆ. ಅದಕ್ಕೆ ಮನುಷ್ಯ ಏನು ಮಾಡ್ತಾನೆ, ಬಾ ನನ್ನ ಜೊತೆ ಅಂತ ಸಿಂಹ ಕರ್ಕೊಂಡು ಹೋಗ್ಬಿಟ್ಟು ಒಂದು ಮೂರ್ತಿನ ತೋರಿಸ್ತಾನೆ. ಆ ಮೂರ್ತಿ ಮೇಲೆ ಮನುಷ್ಯ ಒಂದು ಸಿಂಹದ ಮೇಲೆ ಕಾಲಿಟ್ಬಿಟ್ಟು ನಿಂತ್ಕೊಂಡಿರ್ತಾನೆ. ತೋರಿಸಿ, ನೋಡ್ತೀಯಾ, ಹೀಗೆ ಹೇಳು ಬಲಶಾಲಿ ಯಾರು ಅಂತ ಅಂದ್ಬಿಟ್ಟು ಅಂತ ಮನುಷ್ಯ ಸಿಂಹನ ಕೇಳ್ತಾನೆ. ಅದಕ್ಕೆ ಸಿಂಹ ಹೇಳುತ್ತೆ, ನೋಡಪ್ಪ ಮನುಷ್ಯ, ಈ ಮೂರ್ತಿ ಮಾಡಿದವರು ಯಾರು ಅಂತ ಕೇಳುತ್ತೆ. ಅದಕ್ಕೆ ಮನುಷ್ಯ ಅಂತಾನೆ, ಒಬ್ಬ ಶಿಲ್ಪಿ ಮನುಷ್ಯ ಅಂತ ಹೇಳುತ್ತೆ. ಅದಕ್ಕೆ ಸಿಂಹ ಹೇಳುತ್ತೆ, ಇದೇ ಮೂರ್ತಿನ ಮನುಷ್ಯನ ಬದಲು ಒಂದು ಸಿಂಹ ಮಾಡಿದರೆ ಏನು ಮಾಡ್ತಾಯಿತ್ತು, ಅದು ಮನುಷ್ಯನ ಸಾಯಿಸ್ತಾರ ಥರ ಮೂರ್ತಿ ಮಾಡ್ತಾಯಿತ್ತು ಅಂತ ಹೇಳುತ್ತೆ. ಅದಕ್ಕೆ ಮನುಷ್ಯ ಸಿಂಹನ ಮಾತಿಗೆ ಮರು ಮಾತಾಡಲ್ಲ, ಅಲ್ಲಿಂದ ಹೊರಟುಬಿಡ್ತಾನೆ. ಸೊ ಇಲ್ಲಿ ವಾದ ಏನು ಅಂದರೆ, ಒಬ್ಬೊಬ್ಬರ ದೃಷ್ಟಿಕೋನ ಒಬ್ಬೊಬ್ಬರ ಥರ ಇರ್ತದೆ. ಅಂದರೆ ಅವ್ರ ದೃಷ್ಟಿಯಿಂದ ಅವ್ರು ಕರೆಕ್ಟಾಗಿರ್ತಾರೆ, ಇವ್ರ ದೃಷ್ಟಿಯಿಂದ ಇವ್ರು ಕರೆಕ್ಟಾಗಿರ್ತಾರೆ. ಅಂದರೆ ಕತೆ ನೀತಿ ಏನು ಹೇಳುತ್ತೆ ಅಂತಂದರೆ, ನಮ್ಮ ಮತ್ತು ಬೇರೆಯವ್ರ ದೃಷ್ಟಿಕೋನ ಬೇರೆಯಾಗಿ ಇರುತ್ತೆ ಅಂತ. ಥ್ಯಾಂಕ್ ಯು ಗೆಳೆಯರೆ. ಕತೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.